ನಾನು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆ ದಿನ ಆಫೀಸ್ ಲೇಟ್ ಆಯಿತು. ಸುಮಾರು ರಾತ್ರಿ 11:45 ಆಗಿತ್ತು. ಮಳೆ ಬೇರೆ ಜೋರಾಗಿ ಬರ್ತಾ ಇತ್ತು. ಆಟೋ ಕೂಡ ಸಿಗಲಿಲ್ಲ. ಶಾರ್ಟ್ಕಟ್ ರೋಡ್ ಮೂಲಕ ನಾನು ಬರ್ತಾ ಇದ್ದೆ. ನನ್ನ ಲೈಫೇ ಬದಲಿಸ್ಬಿಡ್ತು ಆ ರೋಡಲ್ಲಿ. ಆ ರಸ್ತೆ ತುಂಬ ಹಳೆಯ ಮರಗಳಿಂದ ತುಂಬಿತ್ತು. ಮಧ್ಯೆ ಮಧ್ಯೆ ನಾಯಿಗಳ ಕೂಗು. ನಾನು ಅಂಬ್ರೆಲಾ ಹಿಡ್ಕೊಂಡು ನಡೀತಾ ಇದ್ದಾಗ ಹಿಂದಿನಿಂದ ಒಂದು ಹೆಣ್ಣು ಧ್ವನಿ, ನಂದಿನಿ. ನಾನು ತಕ್ಷಣ ಹಿಂತಿರುಗಿ ನೋಡಿದೆ. ಯಾರೂ ಇರಲಿಲ್ಲ. ಹಲ್ಯೂಸಿನೇಷನ್ ಇರ್ಬೋದು ಅಂತ ಮುಂದೆ ನಡೆಯೋಕ್ಕೆ ಶುರು ಮಾಡಿಕೊಂಡೆ. ಸ್ವಲ್ಪ ದೂರ ಹೋದ ಮೇಲೆ ನನ್ನ ಹಿಂದೆ ಯಾರೋ ನಡೆಯುತ್ತಿರುವ ಸೌಂಡ್. ನಾನು ಫಾಸ್ಟಾಗಿ ನಡೆಯೋಕ್ಕೆ ಶುರು ಮಾಡಿದೆ. ಆ ಫುಟ್ ಸ್ಟೆಪ್ ಕೂಡ ಫಾಸ್ಟ್ ಆಯಿತು. ಸಡನ್ಲಿ ನಿಲ್ಲು ಅಂತ ನನಗೊಂದು ಸೌಂಡ್ ಬಂತು. ಅಷ್ಟರಲ್ಲಿ ರೋಡ್ ಪಕ್ಕದಲ್ಲಿ ಒಂದು ಹಳೆಯ ಮನೆ ನೋಡಿದೆ. ಮಳೆಯ ಕಾರಣ ಅಲ್ಲಿಗೆ ಓಡಿ ಹೋಗಿ ನಿಂತ್ಕೊಂಡೆ. ಡೋರ್ ಸ್ವಲ್ಪ ಓಪನ್ ಆಗಿತ್ತು. ಇನ್ಸೈಡ್ ಕಂಪ್ಲೀಟ್ ಡಾರ್ಕ್ನೆಸ್. ಆದರೆ ಯಾರೋ ಅಳು ಸೌಂಡ್ ಕೇಳ್ತಾ ಇತ್ತು. ನಾನು ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ಮನೆ ಒಳಗಡೆ ಹೋದೆ. ಗೋಡೆಗಳ ಮೇಲೆ ಹಳೆಯ ಫೋಟೋಸ್. ಒಂದು ಫೋಟೋ ನೋಡಿ ನಾನು ಶಾಕ್ ಆಯಿತು. ಆ ಫೋಟೋನಲ್ಲಿದ್ದ ಹುಡುಗಿ ನನ್ನ ಹಾಗೇ ಇದ್ದಳು. ಸೇಮ್ ಫೇಸ್, ಸೇಮ್ ಐಸ್. ಸಡನ್ಲಿ ನನ್ನ ಮೊಬೈಲ್ ಲೈಟ್ ಆಫ್ ಆಯಿತು. ಮನೆಯೊಳಗೆ ಚಳಿಯ ಗಾಳಿ ಮತ್ತು ಧ್ವನಿ. ನೀನು ಬಂದೆಯಾ? ನಾನು ಟ್ರಿಂಬ್ಲಿಂಗ್ ಆಗಿ ಕೇಳಿದೆ, ಯಾರು ನೀನು? ಆಮೇಲೆ ಡಾರ್ಕ್ನೆಸ್ನಲ್ಲಿ ನಿಧಾನವಾಗಿ ಒಬ್ಬ ಹುಡುಗಿ ಹೊರ ಬಂದಳು. ಅವಳ ಮುಖ ಬರ್ನಡ್ ಆಗಿತ್ತು. ಕಣ್ಣುಗಳು ಸಂಪೂರ್ಣ ಕಪ್ಪು. ಅವಳು ನಿಧಾನವಾಗಿ ಹೇಳ್ತಾ ಇದ್ಲು, 5 ವರ್ಷದ ಹಿಂದೆ ಇದೇ ರೋಡ್ನಲ್ಲಿ ನನ್ನನ್ನು ಯಾರೂ ಹೆಲ್ಪ್ ಮಾಡಲಿಲ್ಲ. ನಾನಿಲ್ಲಿ ಸತ್ತು ಹೋದೆ. ಆ ದಿನದಿಂದ ಒಬ್ಬಳೇ ಹೋಗೋ ಪ್ರತಿಯೊಬ್ಬ ಹುಡುಗಿಯನ್ನು ನಾನು ಕರಿತಾ ಇದ್ದೀನಿ. ಸಡನ್ನಾಗಿ ನನ್ನ ಫೋನ್ಗೆ ಒಂದು ನೋಟಿಫಿಕೇಷನ್ ಬಂತು. ಅನ್ನೋನ್ ನಂಬರ್. ಮೆಸೇಜ್ ಓಪನ್ ಮಾಡಿದೆ. ನೀನು ಈಗ ನನ್ನ ಜೊತೆ ಇರಬೇಕು ಅಂತ ಹೇಳಿ ಒಂದು ಮೆಸೇಜ್ ಬಂದಿತ್ತು. ನೋಡಿ ದಂಗಾದೆ. ಆಮೇಲೆ ನನಗೆ ಯಾರೋ ನನ್ನ ಶೋಲ್ಡ್ರ್ ಮೇಲೆ ಕೈ ಇಟ್ಟ ಹಾಗೆ ಅನುಭವ ಆಯಿತು. ನಿಧಾನವಾಗಿ ಹಿಂತಿರುಗಿ ನೋಡಿದೆ. ಅದು ನಾನೇ. ಆ ಬರ್ನಡ್ ಫೇಸ್, ಆ ಬ್ಲ್ಯಾಕ್ ಐಸ್, ಮಿರರ್ ಹಾಗೆ. ಮುಂದಿನ ದಿನ ಬೆಳಗ್ಗೆ ಜನರಿಗೆ ಆ ರಸ್ತೆಯ ಬಳಿ ಬಂದು ಅಂಬ್ರೆಲಾ ಮಾತ್ರ ಸಿಕ್ಕಿತು. ಆದರೆ ನಂದಿನಿ ಎಂದಿಗೂ ಮನೆಗೆ ತಲುಪಲೇ ಇಲ್ಲ. ರಾತ್ರಿ 12ಕ್ಕೆ ಬಂದೆ. ಆ ಕರೆ ಶಾರ್ಟ್ಕಟ್ ರೋಡ್ನಲ್ಲಿ. ಏನಾಯಿತು ಗೊತ್ತಾ? ಅವಳು ಕರಿಯ ಧ್ವನಿ ಇನ್ನೂ ಕೇಳಿಸ್ತಾ ಇದೆ. ಈ ಹಾರರ್ ಸ್ಟೋರಿ ಕೇಳಿದರೆ ರಾತ್ರಿ ಒಬ್ಬರೇ ಹೋಗಲ್ಲ. ತುಂಬ ಗಾಬರಿ ಆಗಬೇಡಿ. ಹಾರರ್ ಸ್ಟೋರಿ ಫುಲ್ ಕೇಳಿ. ಥ್ಯಾಂಕ್ ಯು.